ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಲೈಟ್ ಅಪ್ ಚಾನೆಲ್. ಸೊ ಇವತ್ತು ನಾನು ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಸೊ ನಿಮಗೆ ಸೊಲ್ಯೂಷನ್ ಚಾಪ್ಟರ್ ಮತ್ತೆ ಕೆಮಿಕಲ್ ಕೈನೆಟಿಕ್ಸ್ ಮತ್ತೆ ಎಲೆಕ್ಟ್ರೋ ಕೆಮಿಸ್ಟ್ರಿಯಿಂದ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ ಗ್ಯಾರಂಟಿ ಬರುತ್ತೆ. ಸೊ ಒಂದೊಂದು ಚಾಪ್ಟರ್ ಇಂದ ಎರಡು ಕ್ವಶನ್ ಬರುತ್ತೆ. ಸೊ ಅದರಲ್ಲಿ ಪಾರ್ಟ್ ಎಲ್ಲಿ ಈ 3 ಚಾಪ್ಟರ್ ಇಂದ ಕ್ವಶನ್ ಬರುವಂತದ್ದು. ಸೊ ಅದರಲ್ಲಿ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ, ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒನ್, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್. ಸೊ ಕ್ವಶನ್ ಅರ್ಥ ಮಾಡ್ಕೋಬೇಕು, ಕ್ವಶನ್ ಓದ್ತಿದ್ದಂಗೆ ಗಿವನ್ ಏನಿದೆ ಅಂತ ಅರ್ಥ ಮಾಡ್ಕೊಡ್ಬೇಕು. ಸೊ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ at 298 Kelvin is 23.8 mmHg. 50 gram of urea, that is NH2CO NH2, is dissolved in 850 gram of water. Calculate the vapor pressure of water for this solution and relative lowering ಅಂತ ಕೇಳಿದ್ದಾರೆ. ಸೊ ಕ್ವಶನ್ ಓದ್ತಿದ್ದಂಗೆ ನಮ್ಗೆ ಏನ್ ಅರ್ಥ ಆಗ್ತಿದೆ ಅಂತಂದ್ರೆ, ಗಿವನ್ ಅಲ್ಲಿ ಸೊ ಒಂದು ಪ್ಯೂರ್ ವಾಟರ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದಾದ್ಮೇಲೆ ಯೂರಿಯಾ 50 ಗ್ರಾಮ್ ಮತ್ತೆ ವಾಟರ್ 850 ಗ್ರಾಮ್. ಓಕೆನಾ? ಸೊ ಫಸ್ಟ್ ಥಿಂಗ್ ಇಲ್ಲಿ ನಮ್ಗೆ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಫಸ್ಟ್ ಥಿಂಗ್ ನಮ್ಗೆ ಏನ್ ಗೊತ್ತಿರಬೇಕು ಅಂತಂದ್ರೆ, ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ಅಂದ್ರೆ ಎ ಅಂಡ್ ಬಿ ಅಂತ ತಗೋತೀವಿ. ಸೊ ಕೆಲವೊಂದು ಟೆಕ್ಸ್ಟ್ ಬುಕ್ ಅಲ್ಲಿ ಎ ಅಂಡ್ ಬಿ ಬದಲು 1 and 2 ಅಂತ ಮೆನ್ಷನ್ ಮಾಡಿರ್ತಾರೆ. ಅರ್ಥ ಆಗ್ತಿದ್ಯಾ? WA WB ಆ ತರ. ಸೊ ಇಲ್ಲಿ ಎ ಅಂದ್ರೆ ಏನಂತಂದ್ರೆ ಸಾಲ್ವೆಂಟ್. ಎನ ಸಾಲ್ವೆಂಟ್ ಆಗಿ ತಗೊಂಡಿರ್ತೀವಿ, ಬಿ ಅನ್ನೋದನ್ನ ಸೊಲ್ಯೂಟ್ ಆಗಿ ತಗೊಂಡಿರ್ತೀವಿ. ಸೊ ಸಾಲ್ವೆಂಟ್ ಅಂದ್ರೆ ಏನು? ವಿಚ್ ಇಸ್ ಇನ್ ಲಾರ್ಜರ್ ಕ್ವಾಂಟಿಟಿ. ಸೊ ಯಾವ್ದು ಲಾರ್ಜರ್ ಅಮೌಂಟ್ ಅಲ್ಲಿ ಇರುತ್ತೋ ಅದನ್ನೆಲ್ಲ ಸಾಲ್ವೆಂಟ್ ಅಂತ ಕರಿತೀವಿ. ಸ್ಮಾಲರ್ ಅಮೌಂಟ್ ಅಲ್ಲಿ ಯಾವ್ದು ಇರುತ್ತೋ ಅದನ್ನೆಲ್ಲ ಸೊಲ್ಯೂಟ್ ಅಂತ ತಗೊಳ್ತೀವಿ. ಸೊ ಇದನ್ನ ಫಸ್ಟ್ ಐಡೆಂಟಿಫಿಕೇಶನ್ ಮಾಡಕ್ ಗೊತ್ತಾಯ್ತು ಅಂತಂದ್ರೆ, ಸೊ ನಮಗೆ ಈಸಿಯಾಗಿ ಗಿವನ್ ಬರ್ಕೋಬಹುದು, ಈಸಿಯಾಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಸೊ ಸ್ಟೂಡೆಂಟ್ಸ್ ತಪ್ಪು ಮಾಡೋದು ಎಲ್ಲಿ ಅಂತಂದ್ರೆ, ಇದ್ರ ಐಡೆಂಟಿಫಿಕೇಶನ್, ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ಐಡೆಂಟಿಫಿಕೇಶನ್ ಮಾಡೋದು ತಪ್ಪು ಮಾಡ್ತೀರಾ. ಅಂಡ್ ನೆಕ್ಸ್ಟ್ ಥಿಂಗ್, ಇನ್ನೊಂದು P0 ಮತ್ತೆ P ಅಂತ ಬರುತ್ತೆ. ಓಕೆನಾ? ಸೊ P0, ಸೊ ವೇಪರ್ ಪ್ರೆಷರ್ ಆಫ್ ಎ ಪ್ಯೂರ್ ವಾಟರ್. P0 ಅಂತಂದ್ರೆ ಪ್ಯೂರ್ ವಾಟರ್ ಆರ್ ಪ್ಯೂರ್ ಸಾಲ್ವೆಂಟ್ ಅಂತ ತಗೊಳ್ಳೋಣ. ಸೊ ಪ್ಯೂರ್ ಸಾಲ್ವೆಂಟ್ ನ P0 ಅಂತ ಇಂಡಿಕೇಟ್ ಮಾಡ್ತೀವಿ. ಜಸ್ಟ್ P ಇತ್ತು ಅಂತ ಅಂದ್ರೆ ಅದು ಸೊಲ್ಯೂಷನ್, ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಅಂತ ತಗೊಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ಟರ್ಮ್ಸ್ ನಿಮ್ಗೆ ನೆನಪಿರ್ಬೇಕು. ಸೊ ಈಗ ನೋಡಿ, ನಾನು ಫಾರ್ಮುಲಾ ಬರೀತೀನಿ. ಸೊ ಅದಾದ್ಮೇಲೆ ಗಿವನ್ ಏನಿರುತ್ತೆ ಅಂತ ನೆಕ್ಸ್ಟ್ ಬರೀತೀನಿ. ಓಕೆನಾ? ಸೊ ಕ್ಯಾಲ್ಕುಲೇಟ್ ದಿ ವೇಪರ್ ಪ್ರೆಷರ್ ಆಫ್ ವಾಟರ್ ಫಾರ್ ದಿಸ್ ಸೊಲ್ಯೂಷನ್ ಅಂಡ್ ರಿಲೇಟಿವ್ ಲೋವರಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತಂದ್ರೆ, ನಾವು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಫಾರ್ಮುಲಾ ಈಗ ಯೂಸ್ ಮಾಡಬೇಕು. ಸೊ ಫಾರ್ಮುಲಾ ಏನು? ದಟ್ ಈಸ್ P0 minus P divided by P0, that is equal to NB divided by NA plus NB. ಓಕೆನಾ? ಸೊ ಇದು ಫಾರ್ಮುಲಾ. ಸೊ ನಾನು ಇದು 3 ಪಾರ್ಟಿಷನ್ ಆಗಿ ನಾನು ಇಲ್ಲಿ ಡಿವೈಡ್ ಮಾಡ್ಕೊಂಡಿರ್ತೀನಿ. ಸೊ ನಿಮ್ಗೆ ಈಸಿ ಆಗ್ಲಿ ಅನ್ನೋಕ್ಕೋಸ್ಕರ ಕ್ಯಾಲ್ಕುಲೇಷನ್. ಓಕೆನಾ? ಸೊ ನೋಡಿ, ಇದು ಫಾರ್ಮುಲಾ. ಈಗ ಎನ್ ಅಂದ್ರೆ ಏನು? ಸೊ ಎನ್ ಅಂತಂದ್ರೆ ನಂಬರ್ ಆಫ್ ಮೋಲ್ಸ್. ಸೊ ನಂಬರ್ ಆಫ್ ಮೋಲ್ಸ್ ಫಾರ್ಮುಲಾ ಏನು ಅಂತಂದ್ರೆ, ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಓಕೆನಾ? ಇದು ಎನ್ ಫಾರ್ಮುಲಾ. ಎನ್ ಅಂತಂದ್ರೆ ನಂಬರ್ ಆಫ್ ಮೋಲ್ಸ್. ಅರ್ಥ ಮಾಡ್ಕೋಬೇಕು, ಒಂದೊಂದು ಸ್ಟೆಪ್ ತುಂಬಾ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಮೆನ್ಷನ್ ಮಾಡೋದು ಹೇಗೆ ಈಗ? ಸೊ ಮಾಸ್ ನ W ಇಂದ ಇಂಡಿಕೇಟ್ ಮಾಡ್ತೀವಿ, ಮೋಲಾರ್ ಮಾಸ್ ನ ಕ್ಯಾಪಿಟಲ್ M ಇಂದ ಇಂಡಿಕೇಟ್ ಮಾಡ್ತೀವಿ. ಸೊ ಹಾಗಾಗಿ ಎಂದು W/M ಆಗುತ್ತೆ. ಓಕೆನಾ? ಸೊ ಇದೇನು ನಂಬರ್ ಆಫ್ ಮೋಲ್ಸ್ ಫಾರ್ಮುಲಾ. ಸೊ ಇದನ್ನ ನಾವ್ ಇವಾಗ ಏನ್ ಮಾಡೋಣ, ಈ ಮೇಲ್ಗಡೆ ಇರೋ ಫಾರ್ಮುಲಾಗ ಅಪ್ಲೈ ಮಾಡಿ. ಸೊ ಇವಾಗ ನೋಡಿ, P0 minus P divided by P0, that is equal to number of moles of B ಅಂದ್ರೆ ಏನಂತ ಹೇಳ್ಕೊಟ್ಟೆ. B ಅಂತಂದ್ರೆ ಸೊಲ್ಯೂಟ್, A ಅಂತಂದ್ರೆ ಸಾಲ್ವೆಂಟ್. ಓಕೆನಾ? ಸೊ B ಅನ್ನೋದ್ರಿಂದ ಸೊ WB divided by MB whole divided by WA. NA ಅಂತಂದ್ರೆ WA divided by MA plus WB divided by MB. ಸೊ ಇದು ಆಕ್ಚುಯಲ್ ಫಾರ್ಮುಲಾ. ಈ ಫಾರ್ಮುಲಾಗ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಈ ಫಾರ್ಮುಲಾಗಾದ್ರೂ 1 ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದ್ರೆ ಈ ಫಾರ್ಮುಲಾ ಬರೆದ್ರಾದ್ರೂ 1 ಮಾರ್ಕ್ಸ್ ಸಿಗುತ್ತೆ. ಓಕೆನಾ? ಫಾರ್ಮುಲಾಗ 1 ಮಾರ್ಕ್ಸ್ ಆಯ್ತು. ಸೊ ಫಾರ್ಮುಲಾ ಅಬ್ಸರ್ವ್ ಮಾಡಿ, ನಿಮ್ಗೆ ಏನೇನ್ ಬೇಕೀಗ? P0 ಇದೆ, P ಇದೆ, W ಇದೆ, M ಇದೆ. ಹೌದಾ? WA ಮತ್ತೆ WB. ಸೊ ಇಷ್ಟು ನಾವು ಗಿವನ್ ಅಲ್ಲಿ ಈಗ ಬರ್ಕೋಬೇಕು. ಆಗ್ತಿದೆಯಲ್ವಾ? ಸೊ ಗಿವನ್ ಏನಿದೆ, ವೇಪರ್ ಪ್ರೆಷರ್ ಆಫ್ ಅ ಪ್ಯೂರ್ ವಾಟರ್. ಸೊ ನಿಮ್ಗೆ ಗೊತ್ತಾಗಲ್ಲ ಅನ್ನೋಕ್ಕೋಸ್ಕರ ನಾನು ಫಾರ್ಮುಲಾ ಬರೆದು ಆಮೇಲೆ ಬೇಕಾದ್ರೆ ಗಿವನ್ ಬರ್ಕೊಳ್ಳಿ ಅಂತ ಹೇಳಿದ್ದೀನಿ. ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಗಿವನ್ ಬರೀತಿರಂದ್ರೂ ನಡೆಯುತ್ತೆ.
ಸೊ ಗಿವನ್ ಏನಿದೆ ಪ್ಯೂರ್ ವಾಟರ್, ಸೊ ಪ್ಯೂರ್ ವಾಟರ್ ಅಟ್ 298 ಕೆಲ್ವಿನ್ ಅಂತ ಹೇಳಿದ್ದಾರೆ. ಪ್ಯೂರ್ ವಾಟರ್ ಯಾವುದು, ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನಾಗಿರ್ಬೇಕು, P0 ಆಗಿರ್ಬೇಕು, P0. ಓಕೆನಾ. ಸೊ ಹಾಗಾಗಿ P0 ವ್ಯಾಲ್ಯೂ 23.8 mmHg ಬರ್ಕೊಂಡು. ಸೊ P0. ಸೊ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, 50 ಗ್ರಾಮ್ ಆಫ್ ಯೂರಿಯಾ ಇಸ್ ಡಿಸಾಲ್ವ್ಡ್ ಇನ್ 850 ಗ್ರಾಮ್ ಆಫ್ ವಾಟರ್. ಸೊ ಇಲ್ಲಿ ನೋಡಿ, ಒಂದು 50 ಗ್ರಾಮ್, ಇನ್ನೊಂದು 850 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇದೆರಡರಲ್ಲಿ ಯಾವ್ದು ಸೊಲ್ಯೂಟ್, ಯಾವ್ದು ಸಾಲ್ವೆಂಟ್? ಸ್ಮಾಲರ್ ಅಮೌಂಟ್ ಅಲ್ಲಿ ಇರೋದು ಸೊಲ್ಯೂಟ್. ಸೊ ಹಾಗಾಗಿ ಏನಂತ ತಗೋತೀವಿ, WB ಅಂತ ತಗೊಳ್ತೀವಿ. ಸೊ ಲಾರ್ಜರ್ ಅಮೌಂಟ್ ಅಲ್ಲಿ ಇರೋದೇನು, ಸಾಲ್ವೆಂಟ್. ಸೊ ಹಾಗಾಗಿ ಇದನ್ನ WA ಅಂತ ತಗೊಳ್ತಾ ಇದೀವಿ. ಓಕೆನಾ. ಸೊ ಇವಾಗ ನಾನು ಬರ್ಕೋತಾ ಇದ್ದೀನಿ, WA ಇಸ್ ಈಕ್ವಲ್ ಟು 850 ಗ್ರಾಮ್. ಸೊ ಅದಾದ್ಮೇಲೆ WB ಇಸ್ ಈಕ್ವಲ್ ಟು 50 ಗ್ರಾಮ್. ಅರ್ಥ ಆಗಿದೆ ಅಲ್ವಾ? ಸೊ ನೆಕ್ಸ್ಟ್ ಏನ್ ಬೇಕಾಗಿರೋದು ನಮ್ಗೆ, MA ಮತ್ತೆ MB ಬೇಕಾಗಿರೋದು. ಸೊ ಏನಿದು MA ಮತ್ತೆ MB? ಸೊ MA ಅಂತಂದ್ರೆ, ಸೊ WA ಏನ್ ತಗೊಂಡಿರ್ತೀವಿ ಅದು, ಸೊ WA ಅಂತಂದ್ರೆ ವಾಟರ್, ಹೌದಲ್ವಾ? ಸೊ ವಾಟರ್ದು ಮಾಸ್, ಹಾಗೇನೆ ಅದ್ರ ಮೋಲಾರ್ ಮಾಸ್ ಬೇಕು. ಇದು ಬಂದು ವಾಟರ್ WA. ಸೊ WA ಅಂತಂದ್ರೇನು, H2O. ಹೈಡ್ರೋಜನ್ ಎಷ್ಟಿದೆ, 2 ಆಕ್ಸಿಜನ್ ಮೋಲಾರ್ ಮಾಸ್ ಎಷ್ಟು ಬರ್ತಾ ಇದೆ, 16. ಸೊ ಟೋಟಲ್ ಆಗಿ ಫೈನಲ್ ಆಗಿ ನಿಮ್ಗೆ 18 ಗ್ರಾಮ್ ಪರ್ ಮೋಲ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಇನ್ನು MB ಅಂತ ಅಂದ್ರೆ, MB, ಸೊ WB ಅಂತಂದ್ ಯೂರಿಯಾ. ಸೊ ಅದ್ರ ಮೋಲಾರ್ ಮಾಸ್ ಬಂದು ಇದು MB ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅಕ್ಕಪಕ್ಕ ಅಲ್ಲೇ ಇರುತ್ತೆ. ಸೊ ಯೂರಿಯಾ, ನೈಟ್ರೋಜನ್ ಎಷ್ಟಿದೆ ನಿಮಗೆ, 1 and 2 ನೈಟ್ರೋಜನ್ ಇದೆ. ಸೊ ಹಾಗಾಗಿ 2 into ಮೋಲಾರ್ ಮಾಸ್ ಆಫ್ ನೈಟ್ರೋಜನ್ 14 ಪ್ಲಸ್ ಕಾರ್ಬನ್ ಎಷ್ಟಿದೆ, 1 ಇದೆ. ಸೊ ಕಾರ್ಬನ್ ಮಾಸ್ ನಂಬರ್ 12 ಪ್ಲಸ್ ಆಕ್ಸಿಜನ್ ಎಷ್ಟಿದೆ, 1 ಇದೆ, ಮಾಸ್ ನಂಬರ್ 16 ಪ್ಲಸ್ ಹೈಡ್ರೋಜನ್ ಎಷ್ಟಿದೆ ನಿಮ್ಗೆ, 2 + 2 4 ಇದೆ. ಸೊ 4 ಅಂತ ಬರ್ಕೊಳ್ತೀವಿ. ಓಕೆನಾ. ಸೊ ಇಷ್ಟು ನೀವು ಆಡ್ ಮಾಡಿ ನೋಡಿದಾಗ ನಿಮಗೆ ಬರೋ ವ್ಯಾಲ್ಯೂ 60 ಬರುತ್ತೆ. 60 ಗ್ರಾಮ್ ಪರ್ ಮೋಲ್ ಅಂತ ತಗೊಳ್ತೀವಿ. ಸೊ ಅರ್ಥ ಆಗಿದೆ ಅಲ್ವಾ? ಇಷ್ಟು ನಿಮಗೆ ಗಿವನ್ ಕೊಟ್ಟಿರುವಂತದ್ದು. ಅರ್ಥ ಆಗಿದೆ ಅಲ್ವಾ? ಸೊ ಈಗ ನಾವು ಕಂಡುಹಿಡಿಬೇಕಾಗಿರೋದೇನು, WA ಸಿಕ್ತು, MA ಸಿಕ್ತು, WB ಅಂಡ್ NB ಸಿಕ್ಕಿದೆ. ಸೊ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನು, ಕ್ಯಾಲ್ಕುಲೇಟ್ ದಿ ವೇಪರ್ ಪ್ರೆಷರ್ ಆಫ್ ಅ ವಾಟರ್ ಫಾರ್ ದಿಸ್ ಸೊಲ್ಯೂಷನ್ ಅಂತ ಹೇಳಿರೋದು. ಅಂದ್ರೆ ನಾವು P ನ ಫೈಂಡ್ ಔಟ್ ಮಾಡಬೇಕು ಅಂಡ್ ಇಟ್ಸ್ ರಿಲೇಟಿವ್ ಲೋವರಿಂಗ್ ವೇಪರ್ ಪ್ರೆಷರ್. ಅರ್ಥ ಆಗ್ತಿದೆ ಅಲ್ವಾ? ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಅಂತಂದ್ರೆ, ಸೊ P0. ಸೊ ಇದನ್ನ ಕಂಡುಹಿಡಿಬೇಕು. P0 ಮೈನಸ್ P ಡಿವೈಡೆಡ್ ಬೈ P0 ಗೆ ಎಷ್ಟು ವ್ಯಾಲ್ಯೂ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಅರ್ಥ ಆಗಿದೆ ಅಲ್ವಾ? ಸೊ ಇಷ್ಟು ಗಿವನ್, ಇದನ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ನೆಕ್ಸ್ಟ್ ಗಿವನ್ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ತುಂಬಾ ಸಿಂಪಲ್, ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. P0 ಗೆ ಏನಿದೆ, 23.8 ಇದೆ, ಮೈನಸ್ P ಡಿವೈಡೆಡ್ ಬೈ 23.8 ದಟ್ ಈಸ್ ಈಕ್ವಲ್ ಟು, ಸೊ WB by MB. ಸೊ WB ಏನಿದೆ ವ್ಯಾಲ್ಯೂ 50 ಅಲ್ವಾ? ಸೊ 50 ಡಿವೈಡೆಡ್ ಬೈ MB ವ್ಯಾಲ್ಯೂ ಎಷ್ಟಿದೆ, ಸೊ 60 ಡಿವೈಡ್ ಹೋಲ್ ಡಿವೈಡೆಡ್ ಬೈ ನೆಕ್ಸ್ಟ್ WA. ಸೊ WA ಎಷ್ಟಿದೆ, 850 ಡಿವೈಡೆಡ್ ಬೈ, ಸೊ MA 18 ಗ್ರಾಮ್ ಪ್ಲಸ್ 50 ಡಿವೈಡೆಡ್ ಬೈ 60. ಓಕೆನಾ. ಸೊ ಇಷ್ಟು ನಾನು ಬರ್ಕೊಂಡಿದ್ದೀನಿ. ಈಗ 23.8 ಮೈನಸ್ P ಡಿವೈಡೆಡ್ ಬೈ 23.8 ದಟ್ ಈಸ್ ಈಕ್ವಲ್ ಟು, ಸೊ 50 ಡಿವೈಡ್ ಬೈ 60 ಮಾಡಿದಾಗ ನಮಗೆ 0.83 ಬರುತ್ತೆ, ಹೋಲ್ ಡಿವೈಡೆಡ್ ಬೈ 47.22 ಪ್ಲಸ್ 0.83 ಬರುತ್ತೆ. ಓಕೆನಾ. ಸೊ ನಮಗೆ ಇದ್ರ ವ್ಯಾಲ್ಯೂ ಬೇಕಿವಾಗ. ಸೊ ಇಷ್ಟು ನಾವು ಸಾಲ್ವ್ ಮಾಡಿದ್ರೆ ನಮಗೆ 0.017 ಬರುತ್ತೆ. ಸೊ ಇದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಅಂದ್ರೆ ರಿಲೇಟಿವ್ ಲೋವರಿಂಗ್ ವ್ಯಾಲ್ಯೂ. ಅರ್ಥ ಆಗ್ತಿದ್ಯಾ? ರಿಲೇಟಿವ್ ಲೋವರಿಂಗ್ ವ್ಯಾಲ್ಯೂ ಎಷ್ಟಿದ್ರೆ 0.017, ಅಂದ್ರೆ P0 ಮೈನಸ್ P ಡಿವೈಡ್ ಬೈ P0 ವ್ಯಾಲ್ಯೂ ಇದು. ಓಕೆನಾ. ಸೊ ಕಡೆ ಬರ್ಕೋತಿದ್ದೀನಿ, 23.8 ಮೈನಸ್ P ಡಿವೈಡೆಡ್ ಬೈ 23.8. ಸೊ ಇಲ್ಲಿಗೆ ನಾವು ರಿಲೇಟಿವ್ ಲೋವರಿಂಗ್ ಕಂಡಿಡಿದ್ವಿ. ನಮಗ್ ಬೇಕಾಗಿರೋದು ನೆಕ್ಸ್ಟ್ ಏನು, P. ಸೊ ಸೊಲ್ಯೂಷನ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಕೊಳ್ಳೋಣ, ಸೊ 23.8 ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀವಿ 0.07ಗೆ. 23.8 minus P that is equal to 0.017 into 23.8.
ಸೊ ಎಷ್ಟು ಬರುತ್ತೆ ಇದನ್ನ ಸಾಲ್ವ್ ಮಾಡಿದಾಗ 0.4046 ಬರುತ್ತೆ. 23.8 ಮೈನಸ್ ಪಿ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಸೊ ಪಿ ನ ರೈಟ್ ಹ್ಯಾಂಡ್ ಸೈಡ್ ತಗೊಂಡು ವ್ಯಾಲ್ಯೂನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳೋಣ. 23.a ಮೈನಸ್ 0.4046 ದಟ್ ಈಸ್ ಈಕ್ವಲ್ ಟು ಪಿ ಅಂತ ತಗೊಂಡೆ. ಸೊ ಇಷ್ಟು ನಾವು ಸಾಲ್ವ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 23.39 ಅಂತ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಪಿ. ಸೊ ಫೈನಲ್ ವ್ಯಾಲ್ಯೂ ಪಿ ದ ವ್ಯಾಲ್ಯೂ 23.39 mmHg. ಸೊ ಕರೆಕ್ಟ್ ವ್ಯಾಲ್ಯೂ ವಿತ್ ಅ ಯೂನಿಟ್ ನಾವೇನ್ ಬರೀತೀವೋ ಇದಕ್ಕೆ ಫೈನಲ್ ಆಗಿ ಒಂದು ಮಾರ್ಕ್ಸ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಫಾರ್ಮುಲಾಗೆ ಒಂದು ಮಾರ್ಕ್ಸ್. ಓಕೆ, ಸೊ ಕರೆಕ್ಟ್ ಸಬ್ಸ್ಟಿಟ್ಯೂಷನ್ ಇಲ್ಲಿ ಕೊಟ್ಟಿರ್ತೀವಲ್ಲ ಇದಕ್ಕೊಂದು ಮಾರ್ಕ್ಸ್ ಇರುತ್ತೆ. ಅಂಡ್ ಫೈನಲ್ ಆನ್ಸರ್ ವಿತ್ ಕರೆಕ್ಟ್ ಯೂನಿಟ್ಗೆ ಮತ್ತೊಂದು ಮಾರ್ಕ್ಸ್ ಇರುತ್ತೆ. ಸೊ ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ರೈಟ್. ಸೊ ಇದೇ ತರ ನಿಮಗೆ ನಂಬರ್ ಆಫ್ ಕ್ವಶನ್ಸ್ ಬೇಕು, ಸೊಲ್ಯೂಷನ್ ಚಾಪ್ಟರ್ ನಂಬರ್ ಆಫ್ ಕ್ವಶನ್ಸ್ ನಾನು ಸಾಲ್ವ್ ಮಾಡಬೇಕು. ಸೊ ನಾನು ಟ್ಯೂಷನ್ಸ್ಗೆ ಹೋಗ್ತಾ ಇಲ್ಲ ಮತ್ತೆ ಕಾಲೇಜಲ್ಲಿ ಕರೆಕ್ಟಾಗಿ ಪಾಠ ಆಗಿಲ್ಲ ಅಂತ ಹೇಳೋರು ನೀವೇನ್ ಮಾಡಬಹುದು ಅಂತಂದ್ರೆ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬಹುದು. ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಶರದಿ ಅನ್ನೋ ಬ್ಯಾಚ್ ಇರುತ್ತೆ. ಸೊ ಆ ಶರದಿ ಅನ್ನೋ ಕೋರ್ಸ್ಗೆ ನೀವು ಜಾಯಿನ್ ಆಗಬಹುದು. ಅಲ್ಲಿ ನಿಮಗೆ ಕಂಪ್ಲೀಟ್ ಥಿಯರಿ, ಕಂಪ್ಲೀಟ್ ನೋಟ್ಸ್, ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವಿಂಗ್, MCQ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ PYQs ವಿತ್ ಆನ್ಸರ್ಸ್ ಕೂಡ ನಿಮಗೆ ಅಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ. ಸೊ ಏನೇ ಡೌಟ್ ಬಂದ್ರು ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮ್ಯಾಟಿಕ್ಸ್ ಸೊ 3 ಜನ ಲೆಕ್ಚರರ್ಸ್ ನಾವು ಪಾಠ ಮಾಡಿದೀವಿ ಅಲ್ಲಿ. ಸೊ ಕಂಪ್ಲೀಟ್ ವಿಡಿಯೋಸ್ ನೋಟ್ಸ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಓಕೆನಾ? ಇನ್ನು ಯಾರು KCETಗೆ ಪ್ರಿಪ್ರೇಷನ್ ನಡೆಸ್ತಿದ್ದೀರೋ ಅವರು ಸುದರ್ಶನ 2024 ಅನ್ನೋ ಕೋರ್ಸ್ಗೆ ನೀವು ಜಾಯಿನ್ ಆಗಬಹುದು. ಅಲ್ಲೂ ಕೂಡ ನಿಮಗೆ ಕಂಪ್ಲೀಟ್ ನೋಟ್ಸ್ ಮತ್ತೆ ವಿಡಿಯೋ ಲೆಕ್ಚರರ್ಸ್ ಸಿಗುತ್ತೆ, ಚಾಪ್ಟರ್ ವೈಸ್ ಸಿನಾಪ್ಸಿಸ್. ಸೊ ಅಂಡ್ PYQs ಆಫ್ CET ಅಂಡ್ ನೀಟ್ ಮತ್ತೆ ಮಾಕ್ ಟೆಸ್ಟ್ ಕೂಡ ನಾವು ಅಲ್ಲಿ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದ್ರ ಉಪಯೋಗನ ನೀವು ಪಡ್ಕೋಬಹುದು. ರೈಟ್? Okay then, this is all about today's video. I'll meet in the next video. Until then, take care. Bye.